ಸುಮಾರು 1950ರ ದಶಕದಲ್ಲಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಒಂದು ದೊಡ್ಡ ಮಣ್ಣಿನ ಬುದ್ಧನ ವಿಗ್ರಹವಿತ್ತು. ಅದು ನೋಡಲು ಅಷ್ಟೇನೂ ಸುಂದರವಾಗಿರಲಿಲ್ಲ ಮತ್ತು ಹಳೆಯದಾಗಿತ್ತು. ಆ ವಿಗ್ರಹವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರಿಸಬೇಕಾದ ಸಂದರ್ಭ ಬಂದಿತು. ವಿಗ್ರಹವನ್ನು ಕ್ರೇನ್ ಮೂಲಕ ಎತ್ತುತ್ತಿರುವಾಗ ಅದರ ಭಾರಕ್ಕೆ ಮಣ್ಣಿನ ಪದರದಲ್ಲಿ ಒಂದು ಸಣ್ಣ ಬಿರುಕು ಕಾಣಿಸಿಕೊಂಡಿತು. ಮಳೆ ಬರುತ್ತಿದ್ದ ಕಾರಣ ಒಬ್ಬ ಸನ್ಯಾಸಿ ಆ ಬಿರುಕಿನೊಳಗೆ ಟಾರ್ಚ್ ಹಾಕಿ ನೋಡಿದನು. ಅಲ್ಲಿಂದ ಒಂದು ವಿಚಿತ್ರವಾದ ಹೊಳಪು ಹೊರಬರುತ್ತಿತ್ತು. ಕುತೂಹಲಗೊಂಡ ಸನ್ಯಾಸಿಗಳು ನಿಧಾನವಾಗಿ ಆ ಮಣ್ಣಿನ ಪದರವನ್ನು ಕೆತ್ತಲು ಶುರು ಮಾಡಿದರು. ಪೂರ್ತಿ ಮಣ್ಣನ್ನು ತೆಗೆದ ಮೇಲೆ ಅವರಿಗೆ ಆಶ್ಚರ್ಯ ಕಾದಿತ್ತು. ಆ ಮಣ್ಣಿನ ಪದರದ ಒಳಗೆ ಇದ್ದದ್ದು ಅಪರಂಜಿ ಚಿನ್ನದ ಬುದ್ಧನ ವಿಗ್ರಹ. ಕಥೆಯ ಹಿನ್ನೆಲೆ: ಹಲವು ಶತಮಾನಗಳ ಹಿಂದೆ ಶತ್ರು ಸೈನ್ಯವು ದೇಶದ ಮೇಲೆ ದಾಳಿ ಮಾಡಿದಾಗ ಆ ಬೆಲೆಬಾಳುವ ಚಿನ್ನದ ವಿಗ್ರಹವನ್ನು ರಕ್ಷಿಸಲು ಅಂದಿನ ಜನರು ಅದರ ಮೇಲೆ ಮಣ್ಣು ಮತ್ತು ಗಾರೆಯ ಲೇಪನ ಮಾಡಿದ್ದರು. ಕಾಲಾನಂತರದಲ್ಲಿ ಆ ವಿಷಯ ಎಲ್ಲರಿಗೂ ಮರೆತು ಹೋಗಿತ್ತು. ಜನರು ಅದನ್ನು ಕೇವಲ ಒಂದು ಮಣ್ಣಿನ ವಿಗ್ರಹವೆಂದೇ ನಂಬಿದ್ದರು. ಈ ಕಥೆಯ ಆಧ್ಯಾತ್ಮಿಕ ಸಂದೇಶ: ನಾವು ಕೂಡ ಈ ಚಿನ್ನದ ಬುದ್ಧನಂತೆಯೇ. ನಮ್ಮ ಅಸಲಿ ರೂಪ, ನಾವೆಲ್ಲರೂ ಹುಟ್ಟುವಾಗ ಚಿನ್ನದಂತೆ ಶುದ್ಧ ಮತ್ತು ದೈವಿಕ ಗುಣಗಳನ್ನು ಹೊಂದಿರುತ್ತೇವೆ. ಮಣ್ಣಿನ ಪದರ ಸಮಾಜದ ಭಯ, ಅಹಂಕಾರ, ಕೋಪ ಮತ್ತು ಕೀಳರಿಮೆ ಎಂಬ ಮಣ್ಣಿನ ಪದರಗಳು ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಮುಚ್ಚಿರುತ್ತವೆ. ಜಾಗೃತಿ: ಆಧ್ಯಾತ್ಮಿಕತೆಯ ಉದ್ದೇಶ ಹೊಸದನ್ನು ಪಡೆಯುವುದಲ್ಲ, ಬದಲಿಗೆ ನಮ್ಮ ಮೇಲೆ ಅಂಟಿಕೊಂಡಿರುವ ಮಣ್ಣಿನ ಪದರವನ್ನು ಕಿತ್ತೆಸೆದು ನಮ್ಮೊಳಗಿರುವ ಅಸಲಿ ಚಿನ್ನವನ್ನು ಹೊರತರುವುದು.